ಹಲೋ ಗೈಸ್, ಇವತ್ತು ಅಪ್ಡೇಟ್ ಕೊಡ್ತಿದ್ದೆ ಅಂತ ಹೇಳಿದ್ದೇನೆ ನಾನು. 32 ಡೇಸ್ ಆಯಿತು ಇದು ಸ್ಟಾರ್ಟ್ ಆಗಿ. ಇವತ್ತು ಟ್ರಂಪ್ ಅವ್ರ ಪ್ರೆಸ್ ನೋಟಲ್ಲಿ ಹೇಳಿದ್ದಾರೆ, ಇಲ್ಲ ಇದು ಇನ್ನೂ 2-3 ವೀಕ್ಸ್ ಯುದ್ಧ ಆಗ್ತದಂತ. ಆದರೆ ಅಲ್ಲಿ ಆಗೋ ಮಟ್ಟ ಇದು ನಮ್ಮದು LPG ಮತ್ತು ಆಮೇಲೆ ಕ್ರೂಡ್ ಆಯಿಲ್ದು ಭಾಳ ತೊಂದರೆ ಆಗುತ್ತೆ ಗೈಸ್. ತೊಂದರೆ ಅಂದ್ರೇನು, ಅದ್ರದ್ದೆಲ್ಲ ಈಗ ಪೆಟ್ರೋಲ್ ದರ ಇರುತ್ತೆ. LPGದು ಸ್ಟಾಕ್ಸ್ ಅಷ್ಟು ಸುಲಭ ಸಿಗಂಗಿಲ್ಲ ಮೊದಲು ಸಿಕ್ಕಂಗೆ. ಯಾಕಂದ್ರೆ ಹರ್ಮೋಜ್ ಜಲಸಂಧಿಯಿಂದ ಈಗೇನು ಬರ್ತಾಯಿದೆ ಶಿಪ್ಸ್ ಅವೆಲ್ಲ, ಅವು ಅಷ್ಟು ಸರಳ ಬರ್ತಾಯಿಲ್ಲ. 2-3 ಹಿಂಗೆ ಬಿಡ್ತಾ ಇದ್ದಾರೆ ಶಿಪ್ಸು. ಅದಕ್ಕೆ ಸ್ಟಾಕ್ಸ್ ಡೆಫಿಷಿಯೇಟ್ ಆಗುತ್ತೆ ನಮಗೆ. ಅದ್ರ ಸಂಬಂಧ ಇದು ಭಾಳ ತೊಂದರೆ ಆಗುತ್ತೆ ನಮಗೆ. ಈಗ ಅವರು ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ನಮ್ಗೆ ಹಾರ್ಮೋಸ್ ಜಲಸಂಧಿಲೇ ನಮಗೇನು ಸಂಬಂಧ ಇಲ್ಲ, ನೀವೇ ಬಗೆಹರಿಸ್ಕೋರಿ, ಅದಕ್ಕೇನು ಸಂಬಂಧ ಇಲ್ಲ ಅಂಥೇಳಿ ಬೇಜವಾಬ್ದಾರಿತನ ಮಾತನ್ನು ಆಡ್ತಾ ಇದ್ದಾರೆ. ಈಗ ಅವರು ನಮ್ಗೆ ಆಯಿಲ್ ನಮ್ಮ ಕಡೆಯಿಂದ ಅಷ್ಟು ನಾವು ಸಫಿಷಿಯೆಂಟ್ ಆಯಿಲ್ ಇದೆ ಅಮೇರಿಕಾ ಕಡೆ, ನಮಗೇನು ಬೇಕಾಗಿಲ್ಲ ಹಾರ್ಮೋಸ್ ಜಲಸಂಧಿದು ಆಯಿಲು ಅಂಥೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ದೊಡ್ಡಣ್ಣ ಅಂತಾರೆ, ಭಾಳ ಬೇಜವಾಬ್ದಾರಿಯಿಂದ ಮಾಡ್ತಾ ಇದ್ದಾರೆ ಗೈಸ್. ಇವತ್ತು ಇವತ್ತು ಒಂದು ಶಾಯಿದು ಡ್ರೋನು F-15 ಫೈಟರ್ ಜೆಟ್ಲೆ ಹೊಡಿಬೇಕಂತ ಹೇಳಿ ಅಮೇರಿಕಾದವರು ಟೇಕ್ ಆಫ್ ಮಾಡಿದರೆ, ಅದು ಇದು ಕ್ಯಾಸ್ಟ್ರಾಲ್ ಆಯಿಲು ಇರಾಕ್ನಲ್ಲಿ ಇದ್ದಿದ್ದು ಅದು ಟಾರ್ಗೆಟ್ ಮಾಡಿದ್ರು ಡ್ರೋನು ಇರಾನ್ದವರು. ಕರೆಕ್ಟಾಗಿ ಹೊಡಿತು ಅದಕ್ಕೆ. ಆದರೆ F-15 ಫೈಟರ್ ಪ್ಲೇನ್ ಅದಕ್ಕೆ ಹೊಡಲಿಲ್ಲ. 45 lakhs 12 lakhsದು ಇದು ಅದು ಡ್ರೋನು. ಆದರೆ F-16 ಫೈಟರ್ ಪ್ಲೇನ್ ಅದು ಕೋಟ್ಯಾನ್ಗಟ್ಟಲೆ ಬೆಲೆ ಬಾಳೋ ಫೈಟರ್ ಪ್ಲೇನ್. ಅದು ಬೋಯಿಂಗ್ ಕಂಪ್ನಿದು ಫೈಟರ್ ಪ್ಲೇನು. ಅದು ಹೊಡ್ಲಿಕ್ಕಾಗಲಿಲ್ಲ ಅದಕ್ಕೆ. ಅಂದರೆ ಏನು ಸಿಸ್ಟಮ್ ಫೇಲ್ಯೂರು ಏನು ಪೈಲಟ್ ಇದು ಏನಂತ ಹೇಳಕ್ಕೆ ಬರೋಂಗಿಲ್ಲ ಗೈಸ್ ಅದು. ಆದರೆ ಅವರು ಶಾಹಿದ್ ಡ್ರೋನ್ ಕಡೆಗೆ ಹೊಡೆದು ಹಾಕ್ತು. ಅವ್ರ ಕಡೆ ಭಾಳ ಎಕ್ವಿಪ್ಮೆಂಟ್ಸ್ ಇದೆ ಗೈಸ್ ಅವ್ರು ಇರಾನ್ ಕಡೆ. ಇದು ಮುಂದೆ ಹಾಗೆ ಮುಂದುವರಿತದೆ ಅಂತ ಹೇಳಕತ್ತೀನಿ. ಈ ಯುದ್ಧ ಇದು ನಮ್ಗೆ ಭಾಳ ತೊಂದರೆ ಉಂಟು ಮಾಡುತ್ತೆ ಅಂಥೇಳಿ ನನಗೆ ಇದು ಆಗ್ತಾಯಿದೆ. ಈ ನಮ್ಮ ಕಮರ್ಷಿಯಲ್ ಹೋಟೆಲ್ಸ್ಗಳಿಗೆ ಸಪ್ಲೈ ಆಗೋದು, ಇವು ಸಿಲಿಂಡರ್ಸ್ಗಳಿಗೆ ಅಭಾವ ಬರುತ್ತೆ. ಮತ್ತು ಆಮೇಲೆ ನಮ್ಮದು ಹೋಮ್ ಸಪ್ಲೈ ಮಾಡೋದು, ಅವು ಸಿಲಿಂಡರ್ಸ್ ಅಭಾವ ಬರುತ್ತದೆ. ಮತ್ತು ಇದು ನಾವು ಪೆಟ್ರೋಲ್ ದರನೂ ಏರೋ ಚಾನ್ಸಸ್ ಹೀಗೆ ಕಂಟಿನ್ಯೂ ಆದರೆ ಚಾನ್ಸಸ್ ಇದೆ ಗೈಸ್. ಬಾಯ್ ಗೈಸ್, ಇವತ್ತಿನ ಅಪ್ಡೇಟು ಇಷ್ಟೇ. ಬಾಯ್.